ಶುಭಾಶಯಗಳು ಹೇಳ್ತಾ ಇವತ್ತಿನ ದಿವಸ ನಾವೇನು ಕಾರ್ಯಕರ್ತರ ಸಭೆ ನಮ್ಮ ಶೆಟ್ಟಳ್ಳಿ ವಾರ್ಡರ ಮುಖಾಂತರವಾಗಿ ಇವತ್ತಿನ ದಿವಸ ನಮ್ಮ ದಾಸರಳ್ಳಿ ಕ್ಷೇತ್ರದ ಏನಿವತ್ತು ನಾವು ಒಂಥರ ದೇವಮೂಲೆ ಅಂತ ನಾವು ಏನು ಕರಿತೀವಿ ಅಲ್ಲಿಂದ ಇವತ್ತಿಂದ ಶುರುವಾಗಿ ಅದಕ್ಕೆ ಇವತ್ತಿನ ದಿನ ಇಷ್ಟೊಂದು ಜನ ಬಂದು ನೋಡಿದ್ರೆ ಬಹಳ ಖುಷಿ ಆಗ್ತದೆ. ಇಷ್ಟೊಂದು ಫುಲ್ಲಾಗಿ ಅಂದರೆ ಯಾವತ್ತೂ ಕೂಡ ಇಂಥ ಸಭೆ ನಾವು ನೋಡಿರಲಿಲ್ಲ. ಅಂಥ ಸಭೆ ಕೆಲವಾರು ಜನ ಆಚೆ ಕೂಡ ನಿಂತಿದ್ದಾರೆ, ಕೆಲವರು ಕಡೆ ಇಳಿದು ಕೂಡ ಹೋಗ್ತಾ ಇದ್ದಾರೆ. ದಯಮಾಡಿ ಇನ್ನೊಂದು 10-15 ನಿಮಿಷ ಮುಗಿಸೋಣ ನಮ್ಮ ಕಾರ್ಯಕ್ರಮನ. ಯಾಕೆಂದರೆ 5 ಗಂಟೆಯಿಂದಲೂ ಕೂಡ ಕಾರ್ಯಕ್ರಮ ಶುರುವಾಗಿರೋದ್ರಿಂದ ಸ್ವಲ್ಪ ವ್ಯವಸ್ಥೆ ಏನು ಆಗಿಲ್ಲ, ಆದರೆ ಲೇಟ್ ಆಗ್ತಾ ಇದೆ. ದಯಮಾಡಿ ಒಂದು ಕ್ಷಮೆಯನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಿಕಟಪೂರ್ವ ಶಾಸಕರಾದ ಮಂಜಣ್ಣರು ಕೂಡ ಇದ್ದಾರೆ, ಸ್ನೇಹಿತ ಅಶೋಕರಿದ್ದಾರೆ, ಬಶೀರ್ ಇದ್ದಾರೆ, ಹಾಗೆ ಮೇಡಮ್ ಅವರಿದ್ದಾರೆ. ತದನಂತರ ಮತ್ತೊಬ್ಬ ಸ್ನೇಹಿತರಾದಂಥ ಮತ್ತು ಜಿಲ್ಲಾಧ್ಯಕ್ಷರಾದ ವಜೀದ್ ಸರ್ ಇದ್ದಾರೆ, ನಮ್ಮ ಮೋಹನ್ ಸರ್ ಇದ್ದಾರೆ, ನಮ್ಮ ಕೆ.ಸಿ. ವೆಂಕಟೇಶು, ಆಮೇಲೆ ನಮ್ಮ ಬ್ಲಾಕ್ನ ಅಧ್ಯಕ್ಷರಾದ ನಮ್ಮ ರಾಜು ಅವರು ಇದ್ದಾರೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಹಾಗೂ ಇಲ್ಲಿ ಸೇರುವಂತಹ ಎಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರೆ ಹಾಗೂ ಕಾರ್ಯಕರ್ತರಿಗಿಂತ ಜಾಸ್ತಿ ಅಂತಂದ್ರೆ ಮುಖಂಡರು ಎಲ್ಲರೂ ಕೂಡ ಇವತ್ತೇನು ಕಾರ್ಯಕರ್ತರು ಅನ್ನೋದಕ್ಕಿಂತ ಜಾಸ್ತಿ ಇದೆಲ್ಲ ಮುಖಂಡರುಗಳೇ ಇಲ್ಲಿ ಬಂದು ಆಗಮಿಸಿದ್ದು, ಈ ಸಭೆಗೆ ಬಂದಿರೋದು. ಅದರಲ್ಲೂ ಕೂಡ ಏನು ಇದು ಈ ಬೂತ್ ಅಧ್ಯಕ್ಷಗಳು ಅಂತ ನಾವೇನು ಕರಿತೀವಿ ಅವ್ರಿರ್ಬೋದು, ಆಗಲೂ ಒಬ್ಬೊಬ್ಬರು ಏನು ಈ ಲೀಡರ್ಸ್ ಅಂತ ಹೇಳಿದ್ರೆ ಕನಿಷ್ಠ 100 ವೋಟ್ ಹಾಕ್ಸುವಂತ ಕೆಪಾಸಿಟಿ ಇರುವಂತ ಎಲ್ಲ ಲೀಡರ್ಸ್ ಇಲ್ಲಿ ದಿವಸ ಇವೆಲ್ಲರಿಗೂ ಕೂಡ ಒಂದು ಸ್ವಾಗತವನ್ನ ಧನ್ಯವಾದಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂತಂದ್ರೆ ಇವತ್ತಾನೆ ನಮ್ಮ ಸ್ನೇಹಿತರಂತ ವಜೀದ್ ಭಾಯಿ ಹೇಳ್ತಾ ಇದ್ರು, ಅಲ್ಲಿ ಶೋಭಕ್ಕ ಅವರು, ಇಲ್ಲಿ ರಾಜೀವ್ ಗೌಡ್ರು ಅಂತ. ಯಾಕೆಂತಂದ್ರೆ ಶೋಭಕ್ಕ ಕುಮಾರಿ ಶೋಭಕ್ಕ, ಬರೀ ಶೋಭಕ್ಕ ಅಲ್ಲ, ಅವರು ಕುಮಾರಿ ಶೋಭಕ್ಕ. ಶೋಭಕ್ಕ ಅವರು ಹೆಬ್ಬೆಟ್ಟು, ನಿಮ್ಗೆಲ್ಲ ನೋಡಿರ್ಬೋದು. ನೀವೆಲ್ಲಾರು ವಾಟ್ಸಾಪ್ಗಳಿಗೆ ಎಮ್ಮ ಮಾತಾಡ್ತಾರೋ ಸ್ಟೈಲ್ ಇರ್ಬೋದು, ಹಿಂದಿ ಮಾತಾಡ್ತಾ ಇರ್ಬೋದು, ಇಂಗ್ಲಿಷ್ ಮಾತಾಡ್ತಾ ಇರ್ಬೋದು, ಇವನ್ ಕನ್ನಡನೇ ಅನ್ಕೊಳ್ಳಿ. ಏನ್ ಮಾತಾಡ್ತಾ ಇದ್ರು ಕೂಡ ಅವ್ರಿಗೆ ಅರ್ಥ ಆಗ್ತಾರಲ್ಲ, ಈಗ ಬೇರೆಯವ್ರಿಗೆಲ್ಲ ಅರ್ಥ ಆಗ್ತದೆ. ಆದ್ರೆ ನಮ್ಮ ಕ್ಯಾಂಡಿಡೇಟ್ ರಾಜೀವ್ ಗೌಡ್ರು ಉಪನ್ಯಾಸಕರಾಗಿರುವಂತ ವ್ಯಕ್ತಿಗಳು, ಆಕ್ಸ್ಫರ್ಡ್ ಅಂದ್ರೆ ಫಾರಿನ್ ಅಲ್ಲಿ ಓದ್ ಬಂದಂತ ವ್ಯಕ್ತಿಗಳು. ಅವರಿಗೆ ಯಾವ ರೀತಿಯಾಗಿ ಸಮಾಜವನ್ನ ತಿದ್ದಬೇಕು, ಯಾವ ರೀತಿಯಾಗಿ ಸಮಾಜವನ್ನ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ಬೇಕು, ಯಾವ ರೀತಿಯಾಗಿ ರಾಷ್ಟ್ರವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ತಿಳಿದಿರುವಂತ ವ್ಯಕ್ತಿ ನಮ್ಮ ರಾಜೀವ್ ಗೌಡ್ರು. ಅಂತಹ ವ್ಯಕ್ತಿನ ಗೆಲ್ಲಿಸಿ ಕಳಿಸುವಂತ ಕೆಲಸ ನಮ್ಮೆಲ್ಲರ ಕೈಯಲ್ಲಿದೆ. ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಓಟ್ ಹಾಕುವಂತ ಕೆಲಸನ ದಯಮಾಡಿ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅನ್ನೋದು ಕೂಡ, ಪರಿಣಾಮ ಕೂಡ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿದೆ. ದಯಮಾಡಿ ತಮ್ಮೆಲ್ಲರಿಗೂ ಕೂಡ ಇನ್ನೊಂದ್ಸರಿ ನಾನು ನಿಮ್ಮೆಲ್ಲರ ಪಾದಾರವಿಂದಕ್ಕೆ ಒಂದಿಷ್ಟು ನಾನು ಹೇಳ್ತಾ ಇದ್ದೀನಿ, ಈ ಸರಿ ನಾವು ಓಟನ್ನ ನಮ್ಮ ವಾರ್ಡಿಂದ, ನಾವಾಗಲೇ ನಮ್ಮ ಸ್ನೇಹಿತ ದೇವೇಗೌಡರು ಹೇಳ್ತಾ ಇದ್ರು, ನಾವೆಲ್ಲದಕ್ಕಿಂತ ಹೆಚ್ಚಿನವಾಗಿ ಮತಗಳನ್ನ ಕೊಡ್ತೀವಿ ಅಂತ. ಸತ್ಯವಾದಂತ ಮಾತು. ನಾನು ಕೂಡ ಅವ್ರ ಮಾತನ್ನ ಅನುಮೋದಿಸ್ತೀನಿ. ನೀವು ಇಲ್ಲಿ ಯಾರು ಕೂಡ ದೇವೇಗೌಡ ಬೇರೆ ಇರ್ಬೋದು ಅಥವಾ ನಾನ್ ಬೇರೆ ಇರ್ಬೋದು, ಅಶೋಕ್ ಬೇರೆ ಇರೋದಿಲ್ಲ. ಇಲ್ಲೊಂಥರ ತ್ರಿಮೂರ್ತಿಗಳಿದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ರಿಂದ ಏನ್ ಬೇಕಾದ್ರೂ ಮಾಡ್ತೀವಿ, ಏನ್ ಬೇಕಾದ್ರೂ ತಿಂತಿದ್ದೀವಿ ಏನೋ ಅಂತ. ಅದರಿಂದ ಏನಿವತ್ತು ನೋಡಿ ಇಷ್ಟೊತ್ತು ಕೂಗಾಡ್ತಿದ್ದೇವೆ, ಚಪ್ಪಾಳೆ ಹೊಡಿತಾವೆ. ಓಕೆ